ಮೀಟರ್ 200 ಮೀಟರ್ ಜಾಗದಲ್ಲಿ ಇವತ್ತು ಡ್ರೋನ್ ಸ್ಕ್ಯಾನಿಂಗನ್ನು ಮಾಡಿತ್ತು. GPR ಡ್ರೋನ್ ಸ್ಕ್ಯಾನಿಂಗನ್ನು ಮಾಡಿತ್ತು. ಸೊ ಅದರ ಮಾಹಿತಿಯನ್ನು ರಿಟ್ರೀವ್ ಮಾಡೋದಕ್ಕೆ ಸರಿಸುಮಾರು 1 ಗಂಟೆಯ ಅವಕಾಶ ಬೇಕಾಗುತ್ತೆ, ಕಾಲಾವಕಾಶ ಬೇಕಾಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಲಂಚ್ ಬ್ರೇಕ್ ಕೂಡ ಇತ್ತು. ಅಂದರೆ ಈ ಹೊತ್ತಿಗಾಗಲೇ ಇಲ್ಲಿ ಕಾರ್ಯಾಚರಣೆಯನ್ನು ಕೂಡ ಅವರು ಆರಂಭ ಮಾಡಿದ್ದಾರೆ. ನಿಯರ್ಲಿ 2:15 ಅಂದರೆ 2:20 ಆ ಗಂಟೆ ಹೊತ್ತಿಗೆ ಇಲ್ಲಿ ಕಾರ್ಯಾಚರಣೆ ಎಂಡ್ ಆಗಿತ್ತು. ಆದರೆ 3 ಗಂಟೆಯ ಹೊತ್ತಿಗೆ ಇಲ್ಲಿ ಹಿಟಾಚಿ ಬಂದು ಅದಾಗಲೇ ರೆಡಿಯಾಗಿತ್ತು. ಮೊದಲಿಗೆ ಸುಮಾರು 20 ನಿಮಿಷಗಳ ಕಾಲ ಮಿನಿ ಹಿಟಾಚಿ ಮೂಲಕ ಕಾರ್ಯಾಚರಣೆಯನ್ನು ಮಾಡಿ ಸರಿಸುಮಾರು 5 ಅಡಿವರೆಗೂ ಹೋದಂಥ ಸಂದರ್ಭ. ಆ ಬಳಿಕ ದೊಡ್ಡ ಹಿಟಾಚಿಯ ಬಳಕೆಯನ್ನು ಆರಂಭ ಮಾಡಿದ್ದಾರೆ. ಒಂದು ಕಡೆಯಿಂದ ತೀರಾ ಆಳಕ್ಕೆ ದೊಡ್ಡ ಹಿಟಾಚಿಯನ್ನು ಬಳಸಿದರೆ ಇನ್ನು ಮುಂದಿನ ಕಾರ್ಯಾಚರಣೆ ಸ್ವಲ್ಪ ಬೇಗ ಆಗಲಿ ಅನ್ನೋಂಥ ಕಾರಣಕ್ಕೆ ಸರಿಸುಮಾರು 5 ಅಡಿಯವರೆಗೂ ಕೂಡ ಈ ಪಕ್ಕದ ಭಾಗದಲ್ಲಿ ಮಿನಿ ಹಿಟಾಚಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇನ್ನೊಂದು ಕಡೆಯಿಂದ ಧಾರಾಕಾರ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇದ್ರು ಕೂಡ ಇಲ್ಲಿ ಜನ ಕಮ್ಮಿ ಆಗ್ತಾ ಇಲ್ಲ. ಜನ ಒಬ್ಬೊಬ್ಬರೇ ಬಂದು ಸೇರ್ಕೊಳ್ತಾ ಇದ್ದಾರೆ. ವಿಷಯ ಕೂಡ ಬಹಳ ಬೇಗ ಸ್ಪ್ರೆಡ್ ಆಗಿರುವಂಥ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಯಾಕಂದರೆ ಇಲ್ಲಿ ಒಂದು ಕ್ಲಾರಿಟಿ ಏನು ಅಂದರೆ ಹಿಟಾಚಿ ಯೂಸ್ ಮಾಡ್ತಾ ಇದ್ದಾರೆ ಅಥವಾ ಉತ್ಖನನವನ್ನು ಆರಂಭ ಮಾಡ್ತಾ ಇದ್ದಾರೆ ಅಂದರೆ ಪಾಯಿಂಟ್ ನಂಬರ್ 13ನಲ್ಲಿ ಏನೋ ಒಂದು ಮಹತ್ವದ ಸುಳಿವು ಸಿಕ್ಕಿರೋದಂತೂ ಕನ್ಫರ್ಮ್. ಆ ಕಾರಣಕ್ಕೋಸ್ಕರ ಇಷ್ಟು ದಿನ ಅವರು ಯಾವುದೇ ರೀತಿಯ ಉತ್ಖನನವನ್ನು ಮಾಡಿರಲಿಲ್ಲ. ಅದನ್ನು ಬಹಳ ಡಿಲೇ ಮಾಡಿದರು, ತುಂಬ ಕಾಲಾವಕಾಶವನ್ನು ಪಡೆದಿದ್ರು. ಎಲ್ಲ ಪಾಯಿಂಟ್ ಮಾರ್ಕ್ ಮಾಡಿದಂಥ ಎಲ್ಲ ಪಾಯಿಂಟ್ಗಳ ಉತ್ಖನನ ನಡೆದರೂ ಕೂಡ ಇದನ್ನೊಂದನ್ನು ಮಾತ್ರ ಬಿಟ್ಟು ಹೋಗಿದ್ರು. ಯಾಕಂದರೆ ಅಧಿಕಾರಿಗಳಿಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇತ್ತು. ಅನಾಮಿಕ ದೂರುದಾರ ತಾನು ಏನು 2014ರ ಒಳಗೆ ಏನೆಲ್ಲ ಮೃತದೇಹಗಳನ್ನು ಹೂತು ಹಾಕಿದಾನೋ ಅಥವಾ ಅದರ ಆಧಾರದಲ್ಲಿ ಅಷ್ಟೇ ಆತ ಮಾಹಿತಿಯನ್ನು ನೀಡ್ತಾ ಹೋಗ್ತಿದ್ದ. ಬಟ್ ಅಲ್ಲಿ ಆಗಿರುವಂಥ ಚೇಂಜಸ್ ಏನು, ಆ ಜಾಗ ಅವತ್ತಿಗಿಂತ ಇವತ್ತಿಗೆ ಯಾವ ರೀತಿ ಬದಲಾವಣೆ ಆಗಿದೆ, ಭೌಗೋಳಿಕವಾಗಿ ಏನೆಲ್ಲ ಬದಲಾವಣೆಯಾಗಿದೆ, ಏನೆಲ್ಲ ಡೆವಲಪ್ಮೆಂಟ್ ಆಗಿದೆ, ಅಲ್ಲಿದ್ದಂಥ ಮರಗಳು ಏನಾಯಿತು, ಅದೇ ಜಾಗದಲ್ಲಿ ಇದ್ದಂಥ ವಸ್ತುಗಳು ಇದೆಯಾ, ಆತ ಮಾರ್ಕ್ ಮಾಡಿದಂಥ ಗುರುತು ಇದೆಯಾ, ಅಷ್ಟಕ್ಕಾತ ಅದನ್ನು ಗಮನ ಕೊಡ್ತಾ ಇರುವಂಥದ್ದನ್ನು ನಾವು ಗಮನಿಸಿರಲಿಲ್ಲ. ಯಾಕಂದರೆ ಈ ಪಾಯಿಂಟಲ್ಲೂ ಕೂಡ ಸರಿಸುಮಾರು ಒಂದು 10 ನಿಮಿಷದ ಒಳಗೆ ಮಾರ್ಕಿಂಗ್ ಆಗಿ ಆತ ಇನ್ನೊಂದು ಜಾಗಕ್ಕೆ ಅಧಿಕಾರಿಗಳನ್ನು ಕರೆದುಕೊಂಡು ಹೋಗಿದ್ದ. ಆದರೆ ಸ್ಥಳೀಯರು ಹೇಳುವ ರೀತಿಯಲ್ಲಿ ಅಂದರೆ ಪ್ರಮುಖವಾಗಿ 2019ರ ಮುನ್ನ ಇದ್ದಂಥ ವಾತಾವರಣಕ್ಕೂ ಈಗ ಇರುವಂಥ ವಾತಾವರಣಕ್ಕೂ ಬಹಳ ಡಿಫರೆನ್ಸಸ್ ಇದೆ. ಮತ್ತು 2019ರಲ್ಲಿ ಒಂದು ಭೀಕರ ಪ್ರವಾಹ ಕೂಡ ಬಂದಿತ್ತು. ಚಾರ್ಮಾಡಿಯಲ್ಲಿ ಗುಡ್ಡ ಕುಸಿತ ಆದಂಥ ಕಾರಣದಿಂದಾಗಿ ನೇತ್ರಾವತಿ ಇಲ್ಲಿ ಉಕ್ಕಿ ಹರಿದಿದ್ಲು. ನದಿ ಎಲ್ಲಿವರೆಗೆ ಅಂದರೆ ರಸ್ತೆವರೆಗೂ ಕೂಡ ನೀರು ಬಂದಿತ್ತು. ಸ್ನಾನಘಟ್ಟದಲ್ಲಿ ಸುಮಾರು 10 ಫೀಟ್ವರೆಗೂ ಕೂಡ ನೀರು ನಿಂತಿತ್ತು ಅನ್ನುವಂಥ ರೀತಿಯ ಚರ್ಚೆಗಳೆಲ್ಲ ಕೇಳಿ ಬಂದಿತ್ತು. ಪಾಯಿಂಟ್ ನಂಬರ್ 1ನಲ್ಲಿ ಯಾವಾಗ ಯಾವುದೇ ರೀತಿಯ ಅಸ್ಥಿಪಂಜರ ಸಿಕ್ಕಿರಲಿಲ್ವೋ ಆಗಲೇ ಆ ಚರ್ಚೆಗಳು ಮುನ್ನೆಲೆಗೆ ಬಂದಿದ್ದು. ಸೊ ಈಗ ಓಕೆ.